ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ದಿನ ಅದಾದಮೇಲೆ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ದಿನ ಅಂತೂ ಕಂಪ್ಲೀಟಾಗಿ ರೆಸ್ಟ್ ಮಾಡ್ತಾ ಇದ್ದೆ. ಯಾವುದೇ ರೀತಿ ವ್ಲಾಗ್ಗಳನ್ನ ಶೂಟ್ ಮಾಡ್ಕೊಳೋದಾಗ್ಬೋದು, ಎಡಿಟ್ ಮಾಡೋದು, ನಿಮ್ಮ ಜೊತೆ ಶೇರ್ ಮಾಡೋದು ಯಾವುದು ಕೂಡ ಮಾಡ್ದೇನೆ ಕಂಪ್ಲೀಟ್ ರೆಸ್ಟಲ್ಲಿದ್ದೆ. ನನಗಂತೂ ಸುಮಾರು ಜನ ಮೆಸೇಜಸ್ ಮಾಡೋದಾಗ್ಬೋದು, ಇನ್ಸ್ಟಾಗ್ರಾಮಲ್ಲಿ DMs ಮಾಡೋದಾಗ್ಬೋದು ಎಲ್ಲ ಮಾಡಿ ಹೇಗಿದ್ದೀರಾ ಅಂತ ಆರೋಗ್ಯನ ವಿಚಾರಿಸ್ತಾ ಇದ್ರು. ಹಾಗೆಯೇ ನಾನು ಪ್ರೆಗ್ನೆನ್ಸಿ ಸೀರೀಸ್ನ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲನೂ ಹೇಳ್ತಾಯಿದ್ರು, ಯಾಕೆ ಮಾಡ್ತಾಯಿಲ್ಲ ಮಾಡಿ ಅಂತ ಅಂದ್ಬಿಟ್ಟು ನನಗೆ ಪರ್ಸ್ನಲ್ DM ಮಾಡಿ ಎಲ್ಲನೂ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಈ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ದಿನ ಯಾವುದೇ ರೀತಿ ನಾನು ಏನು ವೀಡಿಯೋಸ್ಗಳನ್ನ ಮಾಡ್ಕೊಳೋದಕ್ಕೆ ಆಗಿಲ್ಲ, ಫುಲ್ಲು ರೆಸ್ಟಲ್ಲಿದ್ದೆ. ನಿಮ್ಮದು ಡ್ಯೂ ಡೇಟ್ ಯಾವಾಗ, ಇವಾಗ ಎಷ್ಟನೇ ಮಂತು, ಯಾವಾಗ ಡ್ಯೂ ಡೇಟ್ ಕೊಟ್ಟಿದ್ದಾರೆ ಅಂತಲೂ ಸುಮಾರು ಜನ ಎಷ್ಟೊಂದು ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೇಳ್ತಾಯಿದ್ರು. ಕೆಲವರೆಲ್ಲ ಡೆಲಿವರಿ ಆಗಿದೆಯಾ ಅಂತಲೂ ಕೇಳ್ತಾಯಿದ್ರು. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ಗೋಸ್ಕರ ಕಾಯ್ತಾಯಿದ್ರು ಅವ್ರಿಗೋಸ್ಕರ ಎಸ್ಪೆಷಲಿ ಈ ಸೊ ನಿಮ್ಮ ಜೊತೆ ಕೂಡ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಳೋದಿದೆ. ಸೊ ಹಾಗಾಗಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ನನ್ನ ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವಶನ್ಸ್ ಸುಮಾರು ಜನ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನೊಂದು ಸಪ್ರೇಟ್ ವ್ಲಾಗ್ನೇ ಮಾಡೋಣ ಅಂತ ಅಂದ್ಬಿಟ್ಟಿದ್ದೀನಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ದರೂ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಈ ವ್ಲಾಗಲ್ಲೇ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದಕ್ಕೆಲ್ಲನೂ ನಾನು ಆನ್ಸರ್ ಮಾಡ್ತೀನಿ. ನನಗೆ ಎಷ್ಟನೇ ತಿಂಗಳು ಮತ್ತು ಡ್ಯೂ ಡೇಟ್ ಯಾವಾಗ, ಎಲ್ಲಿ ತೋರಿಸ್ತಾ ಇದ್ದೀನಿ, ಯಾವ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗುತ್ತೆ, ಕಂಪ್ಲೀಟಾಗಿ ನಾನು ಎಲ್ಲನೂ ಹೇಳ್ತೀನಿ. ಕೆಲವೊಬ್ಬರೆಲ್ಲನೂ ಅದ್ರದ್ದು ಕ್ವಶನ್ಸ್ಗಳನ್ನೆಲ್ಲ ಪರ್ಸ್ನಲಿ ಒಬ್ಬೊಬ್ಬರೇ ಎಲ್ಲನೂ ಮಾಡಿ ಕೇಳ್ತಾ ಇರ್ತಾರೆ. ಸೊ ಎಲ್ರಿಗೂ ನಾನು ಒಂದೊಂದೇ ಮೆಸೇಜ್ಗಳಿಗೆ ಆನ್ಸರ್ ಮಾಡೋದಕ್ಕಿಂತ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ರೆ ಕೆಲವ್ರಿಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ಅದಕ್ಕೋಸ್ಕರ ಸಪ್ರೇಟ್ ವ್ಲಾಗ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಏಕೆಂದರೆ ನಾನು ಅಷ್ಟೇ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಎಷ್ಟೊಂದು ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ತಿಳ್ಕೊಂಡಿರೋದುಂಟು. ಒಂದು ಫುಡ್ ಆಗ್ಬೋದು ಮತ್ತು ಹೇಗಿರಬೇಕು ಇದೆಲ್ಲನೂ ಕೂಡ ಕೆಲವೊಂದೆಲ್ಲನೂ ನೋಡಿ ತಿಳ್ಕೊಂಡಿದ್ದೀನಿ. ಸೊ ನನ್ನ ಇದರಿಂದನೂ ಕೂಡ ಕೆಲವೊಬ್ಬರೆಲ್ಲನೂ ನೋಡ್ತಾ ಇರ್ತಾರಲ್ವ, ಸೊ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತಿದೆ ನಾನು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದರ ರಿಲೇಟೆಡು ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ನನ್ನ ಪ್ರೆಗ್ನೆನ್ಸಿ ಜರ್ನಿದು ಒಂದು ವ್ಲಾಗ್ ಮಾಡಾಕ್ತೀನಿ. ನಿಮಗೆ ಏನೇ ಕ್ವಶನ್ಸ್ಗಳಿದ್ರು ಕೂಡ ಅದರಲ್ಲಿ ಕೇಳಿ ಈ ವ್ಲಾಗಲ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದಕ್ಕೆಲ್ಲದಕ್ಕೂ ಕೂಡ ಆನ್ಸರ್ನ ನಾನು ಮಾಡ್ತೀನಿ. ಸೊ ನನಗೆ ಈಗ ಥರ್ಡ್ ಟ್ರೈಮಿಸ್ಟರಲ್ಲಿ ಇದ್ದೀನಿ ನಾನು. ಸೊ ಹಂಗಾಗಿ ನಾನು ಕಂಪ್ಲೀಟಾಗಿ ರೆಸ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಟಯರ್ಡ್ನೆಸ್, ಆಯಾಸ ಎಲ್ಲನೂ ಇರೋದ್ರಿಂದ ಮತ್ತು ವ್ಲಾಗ್ಸ್ಗಳಂತಂದರೆ ಮುಂದೆ ದಿನಗಳಲ್ಲೂ ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ಬೋದು. ಈ ಟೈಮಲ್ಲಿ ಕಂಪ್ಲೀಟಾಗಿ ನಾನು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ದೆ ಅಷ್ಟೇನೆ. ಸೊ ಈಗ ಮಾರ್ನಿಂಗೇನೆ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ. ಎದ್ದಿದ ತಕ್ಷಣ ಸಿಕ್ಕಾಪಟ್ಟೆ ಹಸ್ವಾಗ್ತಾ ಇರುತ್ತೆ, ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಲೈಟಾಗಿ ನಾನು ಟಿಫನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇತ್ತು. ನನಗೆ ಉಪ್ಪಿಟ್ಟು ಅದೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ, ಬಟ್ ಬಿಸಿನೇ ಮಾಡಿ ಕೊಟ್ಟರೆ ಆವಾಗ ಒನ್ ಟೈಮ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ಅವತ್ತು ಅಷ್ಟೇನೆ ಉಪ್ಪಿಟ್ಟು ತಿನ್ನಬೇಕು ಅನಿಸ್ತಿತ್ತು, ಹಾಗಾಗಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಋತು ಕೂಡ ಇನ್ನೂ ಎದ್ದಿರಲಿಲ್ಲ, ಮಲಿಕೊಂಡಿದ್ದಾನೆ. ಅವನಿಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಅಲ್ಲ. ಸೊ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆದಮೇಲೆ ಮಕ್ಕಳದ್ದು ಡೈಲಿ ರೂಟೀನೇ ಕಂಪ್ಲೀಟಾಗಿ ಟೈಮಿಂಗ್ಸ್ ಹೆಚ್ಚು ಕಮ್ಮಿ ಆಗೋಗ್ಬಿಡುತ್ತೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಟೈಮಿಂಗ್ಸು ಚೆನ್ನಾಗಿ ನಡೀತಾ ಇರುತ್ತೆ. ಅವ್ರದ್ದು ಸಮ್ಮರ್ ಹಾಲಿಡೇಸ್ ಅಂದಿದ ತಕ್ಷಣ ಎದ್ದೇಳೋದಾಗ್ಬೋದು, ತಿನ್ನೋದಾಗ್ಬೋದು, ಆಟ ಆಡೋದು ಕಂಪ್ಲೀಟಾಗಿ ಟೈಮಿಂಗ್ಸೇ ಚೇಂಜ್ ಆಗಿಬಿಡುತ್ತೆ. ಅವನದು ಅಷ್ಟೇ ಇವಾಗ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ. ಅವನು ಅಷ್ಟೇ ಕೆಲವೊಂದೆಲ್ಲ ವೀಡಿಯೋಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಈ ವ್ಲಾಗಲ್ಲೇ ಶೇರ್ ಮಾಡ್ತೀನಿ. ಕಮ್ಮಿಂಗ್ ವ್ಲಾಗ್ಸಲ್ಲಂತೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ನಮ್ಮಮ್ಮವ್ರ ಮನೆಗೆ ಕೂಡ ಹೋಗ್ತಾ ಇದ್ದೀನಿ ಡೆಲಿವರಿಗೆ ಅಂತ ಅಂದ್ಬಿಟ್ಟು. ನಿಮಗೆಲ್ಲರಿಗೂ ಇಷ್ಟ ಇತ್ತು ಅಲ್ಲಿ ನಮ್ಮಮ್ಮವ್ರ ಮನೆಯದು ವೀಡಿಯೋಸ್ಗಳನ್ನ ನೋಡಬೇಕು, ನಮ್ಮಪ್ಪ ಅಮ್ಮ ನನ್ನ ತಮ್ಮಂದಿರ ಜೊತೆ ಇದೆಲ್ಲ ವ್ಲಾಗ್ಸ್ಗಳನ್ನ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ ಅನ್ನೋದಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅಲ್ಲಿ ಹೋದಾದ್ಮೇಲೂ ಕೂಡ ನಾನು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ಕೊಳ್ತೀನಿ. ಆದಷ್ಟು ಯೂಸ್ಫುಲ್ ಆಗುವಂಥ ವಿಷಯಗಳನ್ನೇ ಶೇರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಯಾವುದಕ್ಕೂ ನನಗೆ ಕಮೆಂಟಲ್ಲಿ ತಿಳಿಸಿ, ಏಕೆಂತಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ.
ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ನಾನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ಕಂಪ್ಲೀಟಾಗಿ ರೆಸ್ಟ್ ಮಾಡಿ ರಿಟರ್ನ್ ನಮ್ಮ ಮನೆಗೆ ಬಂದಾದಮೇಲೆ ನಾನು ವ್ಲಾಗ್ಗಳನ್ನ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಇದೆಲ್ಲ ಮಾಡ್ತಾ ಇರೋದು ಒಂದು ಪ್ಯಾಷನ್ ಅಂತ. ನನಗೂ ಅಷ್ಟೇನೆ ಇದೆಲ್ಲ ಕೂಡ ನನಗೆ ಮೆಮೊರಿ ಥರ, ನನಗೆ ಯೂಟ್ಯೂಬಲ್ಲಿ ಡಾಕ್ಯುಮೆಂಟ್ರಿ ಥರ ಇರುತ್ತೆ ಅನ್ನೋ ರೀಸನ್ಗೋಸ್ಕರ ಅಷ್ಟೇ ನಾನು ಯೂಟ್ಯೂಬ್ನ ಮಾಡ್ತಾ ಇರೋದು. ತುಂಬ ಇಷ್ಟಪಟ್ಟು ನನ್ನ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡಿ ಇಡ್ತಾ ಇದ್ದೀನಿ ನಾನು. ನನಗೆ ಇವಾಗ 1.5 ವರ್ಷದ ಹೋಗಿ ನೋಡಿದಾಗ ನನ್ನ ಯೂಟ್ಯೂಬಲ್ಲಿ ಯಾವ್ಯಾವ ಥರ ವೀಡಿಯೋ ಮಾಡಿದ್ದೆ ಅವಾಗೆಲ್ಲ ಈ ಥರ ಇತ್ತ ಮೆಮೊರೀಸು ಅಂತ ಅಂದ್ಬಿಟ್ಟು ಒಂದೊಂದು ಸಲ ನಾನೇ ಕೂತ್ಕೊಂಡು ನೋಡ್ತಾ ಇರ್ತೀನಿ. ನಮ್ಮ ಮನೆಯವರು ನೋಡ್ತಾ ಇರ್ತಾರೆ. ನನ್ನ ಮಗನ ವೀಡಿಯೋಸ್ನ ನನ್ನ ಮಗ ಕೂಡ ತೆಗೆದ್ಬಿಟ್ಟು ನೋಡ್ತಾ ಇರ್ತಾನೆ. ಆ ಥರ ನಮಗೆ ಮೆಮೊರೀಸು ಒಂಥರ ಡಾಕ್ಯುಮೆಂಟ್ರಿ ಥರ ಯೂಟ್ಯೂಬಲ್ಲಿ ಇದೆ. ಸೊ ಹಾಗಾಗಿ ಇದು ಅಷ್ಟೇ, ಪ್ರೆಗ್ನೆನ್ಸಿ ಜರ್ನಿದು ಕಂಪ್ಲೀಟಾಗಿ ನಾನು ವ್ಲಾಗ್ಸ್ಗಳನ್ನ ಮಾಡಿ ಶೇರ್ ಮಾಡ್ಕೊಳ್ಬೇಕು. ನನಗೂ ಕೂಡ ಮೆಮೊರಿ ಥರ ಇರುತ್ತೆ. ನನ್ನನ್ನು ನೋಡಿ ಇಷ್ಟಪಟ್ಟು ನನ್ನ ವ್ಲಾಗ್ಸ್ಗಳನ್ನ ನೋಡ್ತಾರಲ್ಲ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನೆಲ್ಲ ನಾನು ಮಾಡ್ತಾ ಇರೋದು. ಯಾವುದಕ್ಕೂ ನನಗೆ ಕಮೆಂಟಲ್ಲಿ ತಿಳಿಸಿ, ನೀವು ಯಾವ ಥರ ವೀಡಿಯೋಸ್ಗಳು ಬೇಕು ನಿಮಗೆ. ನಮ್ಮ ಅಮ್ಮವ್ರ ಮನೆಗೆ ಹೋದಾಗೂ ವೀಡಿಯೋಸ್ನ ಮಾಡಬೇಕಾ, ನನ್ನ ಡೆಲಿವರಿದಾಗ್ಬೋದು, ಏನೇ ಒಂದು ಮುಂಬರುವ ದಿನಗಳಲ್ಲಿ ಯಾವುದೇ ಥರದ್ದೆಲ್ಲ ನಾನು ಫಂಕ್ಷನ್ಸ್ಗಳು ಬರುತ್ತೆ ಮತ್ತು ಎಲ್ಲನೂ ವೀಡಿಯೋಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಂದರೆ ನಾನು ಡೆಫಿನೆಟ್ಲಿ ಶೇರ್ ಮಾಡ್ಕೊಳ್ತೀನಿ. ನೀವು ಯಾವುದಕ್ಕೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ಮಾಡಿ ಶೇರ್ ಮಾಡಿ ತಿಳಿಸ್ತೀನಿ. ಗೈಸ್ ನೋಡಿ, ನಮ್ಮ ಋತ್ವಿಕ್ ಚೆಸ್ ಆಡ್ತಾ ಇದ್ದಾನೆ. ಚೆಸ್ಸು ಎಲ್ಲ ಜೋಡಿಸಿಟ್ಟಿದ್ದಾನೆ ಆಟ ಆಡೋದಕ್ಕೆ. ಸಮ್ಮರ್ ಹಾಲಿಡೇಸ್ ಫುಲ್ ಮಜಾ ಮಾಡ್ತಾ ಇದ್ದಾನೆ ನಮ್ಮ ಋತ್ವಿಕ್, ಆಟಗಳು ಆಡಿಕೊಂಡು. ಚೆಸ್ ಆಡೋಕ್ಕೆ ಬರುತ್ತೆ ಋತು ನಿನಗೆ? ಹಾಂ, ಇಲ್ಲಿ ನೋಡು, ಇಲ್ಲಿ ನೋಡು, ಚೆಸ್ ಆಡೋಕ್ಕೆ ಬರುತ್ತೆ ನಿಂಗೆ? ಎಲ್ಲಿ ಕಲ್ತ್ಕೊಂಡಿತ್ತು ನೀನು? ಕಲ್ತ್ಕೊಂಡಿದ್ದು ಅವ ಲಾಸ್ಟ್ ಟೈಮ್ ಚೆಸ್ಗಳಿದೆ ಕಲ್ತ್ಕೊಂಡೆ ಸ್ವಲ್ಪ. ಎಲ್ಲೆಲ್ಲಿ ಹೋಗಿದ್ದು ನೀನು ಚೆಸ್ಸಿಗೆ? ನನ್ನ ಸ್ಕೂಲಿಗೆ. ಅವನಿಗೆ ಸ್ಕೂಲಲ್ಲಿ ಚೆಸ್ಸಿಗೆ ಹಾಕಿದ್ದು ಗೈಸ್, ಅಲ್ಲಿ ಕಲ್ತ್ಕೊಂಡಿದ್ದಾನೆ. ನಮಗೆಲ್ಲ ಚೆಸ್ ಆಡೋದಕ್ಕೆ ಬರಲ್ಲ, ಅವನೇ ಋತ್ವಿಕೆ ಹೇಳ್ಕೊಂಡು ಕೊಟ್ಟಿದ್ದಾನೆ ಸ್ವಲ್ಪ ಸ್ವಲ್ಪ. ಅವನು ಆಡ್ತಾನೆ, ನಾವು ಅವನ ಜೊತೆ ಸೇರ್ಕೊಂಡು ಆಡ್ತೀವಿ. ನೋಡಿ ಹಿಂಗೆ ಜೋಡಿಸಿದ್ದಾನೆ. ಬ್ಲ್ಯಾಕ್ ಕ್ಲಾರಿಟಿ ಕಾಣಿಸುತ್ತೆ. ಹೀಗೆ ಜೋಡಿಸಿದ್ದಾನೆ ಕರೆಕ್ಟಾಗಿ. ಹಾಯ್ ಮಾಡು ಋತು ಎಲ್ರಿಗೂ. ಈ ಕಡೆ ನೋಡ್ಕೊಂಡು ಮಾಡು ಋತ್ವಿ. ಋತು ಇಲ್ಲಿ ಕರೆಕ್ಟಾಗಿದೆ ಬಿಡು, ಕರೆಕ್ಟಾಗಿ ಜೋಡಿಸಿದೆಯಲ್ಲ, ಕರೆಕ್ಟಾಗಿ ಜೋಡಿಸಿದೆಯಾ ಬಿಡು, ಕರೆಕ್ಟಾಗಿದೆ ಎಲ್ಲ. ಹಾಯ್ ಮಾಡು ಎಲ್ರಿಗೂ. ಹಾಯ್. ಅಲ್ಲೋಡು ಮುಖನೇ ಕಾಣಿಸ್ಲಿಲ್ಲ. ಹಾಯ್. ಋತ್ವಿಕ್ ಇವಾಗ ಮ್ಯಾಗಿ ತಿಂತಾ ಇದ್ದಾನೆ. ಋತು ಋತು ಇಲ್ಲೋಡಿಲ್ಲಿ ಋತುಮ್ಮ, ಈ ಕಡೆ ಸ್ವಲ್ಪ ಬೆಳಕು ಜಾಸ್ತಿ ಒಂಥರ ಬರ್ತಾಯಿದೆ. ಇವಾಗ ನಾನು ಏನೋ ಒಂದು ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಆಯಿತಾ? ಇಷ್ಟು ದಿನ ಅಣ್ಣ ಇದ್ದಲ್ವಾ, ಚಿನ್ಮಯ ಅಣ್ಣ ಇದ್ದಲ್ವಾ, ಅವಾಗಿಬ್ಬರು ಒಟ್ಟಿಗೆ ಸೇರಿ ಎಲ್ಲ ಆಟ ಎಲ್ಲ ಆಡ್ತಾಯಿದ್ರಿ. ಇವಾಗ ಅವನು ಊರಿಗೆ ಹೋಗ್ಬಿಟ್ಟಿದ್ದಾನೆ. ಅವಾಗೆಲ್ಲ ತೀಟೆ ಎಲ್ಲ ಮಾಡ್ಕೊತಿದ್ರಿ, 2 ದಿನ ಚೆನ್ನಾಗೆಲ್ಲ ಆಟ ಆಡಿದ್ರಿ. ಹಾಂ 2 ದಿನ ಎಲ್ಲ ಚೆನ್ನಾಗಿ ಆಟ ಆಡಿದ್ರಿ, ತೀಟೆ ಎಲ್ಲ ಮಾಡ್ಕೊತಾ ಇದ್ರಿ. ಅವನು ಊರಿಗೆ ಹೋಗ್ಬಿಟ್ಟ. ಅವನ್ನ ಎಷ್ಟು ಮಿಸ್ ಮಾಡ್ಕೋತೀಯ ನೀನು? ಅಣ್ಣನ ಮಿಸ್ ಮಾಡ್ಕೊತೀಯ, ಮಿಸ್ ಮಾಡ್ಕೊಳೋದಿಲ್ವ ನೀನು? ಸ್ವಲ್ಪ ಮಿಸ್ ಮಾಡ್ಕೊತೀನಿ. ಸ್ವಲ್ಪ ಮಿಸ್ ಮಾಡ್ಕೋತೀಯಾ? ಯಾವ ಥರ ಮಿಸ್ ಮಾಡ್ಕೋತೀಯಾ? ಒಳ್ಳೆ ಮಿಸ್ ಮಾಡ್ಕೋತೀಯಾ? ಅದೇ ಬ್ಯಾಟಿಂಗು. ಕ್ರಿಕೆಟ್ ಆಡ್ತಾ ಇದ್ರಲ್ಲ ಇಬ್ಬರು ಒಟ್ಟಿಗೆ. ಆಮೇಲೆ ಇಷ್ಟೇ. ಅದಕ್ಕೆ ಮಿಸ್ ಮಾಡ್ಕೋತೀಯಾ? ಮಿಕ್ಕಿದ್ದಕ್ಕೆ ಫೈಟಿಂಗ್ ಮಾಡ್ತಾ ಇದ್ರಲ್ಲ. ನಿಂಗೆ ಫೈನಲಿ ಅಣ್ಣ ಅಂದರೆ ಇಷ್ಟನಾ ಇಷ್ಟ ಇಲ್ವಾ?
ಅವನಿದ್ದಾಗ ಇರಿಟೇಟರ್ ಮಾಡ್ತಾನೆ, ಇರಿಟೇಟಿಂಗ್ ಅಣ್ಣ ಅಂತಿದ್ದಲ್ಲ. ಹ್ಞೂ, ಇವಾಗ ಏನು ಅನಿಸುತ್ತೆ? ಅಣ್ಣ ಇರಬೇಕಿತ್ತು ಇನ್ನೊಂದು ಸ್ವಲ್ಪ ದಿನ. ಇಲ್ಲ, ಪೀಸ್ಫುಲ್ ಇರ್ಬೇಕು. ಈಗ ಪೀಸ್ಫುಲ್ ಐತೆ. ಹ್ಞೂ, ಇವಾಗ ಪೀಸ್ಫುಲ್ ಆಗೈತಾ? ನಾನು ಕಿತ್ಕೊಳ್ಳೋದು. ಹ್ಞೂ, ಪೀಸ್ಫುಲ್ ಆಗಿರೋಕ್ಕಾಗಲ್ಲ. ಆಮೇಲೆ ಬ್ಯಾಟೆ ಸೌಂಡ್ ಮಾಡೋದು, ಆಮೇಲೆ ಸುಮ್ಮನೆ ಬಂದು ಹೊಡಿಯೋದು, ಆಮೇಲೆ ಸೌಂಡ್ ಮಾಡೋದು, ಆಮೇಲೆ ಹಾಕಿಲ್ಲಿದ್ದಾಗ ಮೂವಿ ಹಾಕೋನತ್ತೆ, ಹಾಕ್ದಾಗ ನೋಡಲ್ಲ ಅದು. ಆ ಥರ ಮಾಡೋದಾ? ಅದೆಲ್ಲ ನಂಗೆ ಇಷ್ಟ ಆಗಿಲ್ಲ. ಅದೆಲ್ಲ ಇರಿಟೇಟಿಂಗ್ ನಿನಗೆ? ಹ್ಞೂ ಹ್ಞೂ. ಒಟ್ನಲ್ಲಿ ಅಣ್ಣ ವ್ಲಾಗ್ ನೋಡ್ತಿರ್ತಾನಲ್ಲ, ಏನು ಹೇಳ್ತೀಯ ಅಣ್ಣಂಗೆ? ಮತ್ತೆ ಬಾ ಅಂತ ಕರಿ ಅಣ್ಣನ, ಬರ್ತಾನೆ. ಬರತ್ತಾ? ಬರುತ್ತೆ. ಇವಾಗ ಅವ್ನಿಗೆ ಸಮ್ಮರ್ ಹಾಲಿಡೇಸ್ ಎಲ್ಲ, ನೀನು ಹೇಳಿದ್ರೆ ಬರುತ್ತೆ. ನೋಡಿ ಗೈಸ್, ನಮ್ಮ ಮನೆಗೆ ಪುಟಾಣಿ ನ್ಯೂ ಮೆಂಬರ್ ಬಂದಿದೆ. ಬರ್ಫಿ ಅಂತ ಅಂದ್ಬಿಟ್ಟಿದ್ರೆ ಹೆಸರು. ನನ್ನ ತಮ್ಮ ತೊಗೊಂಡು ಬಂದಿದ್ದಾನೆ ಸಾಕೋದಕ್ಕೆ ಅಂತ ಅಂದ್ಬಿಟ್ಟು. ಹುಟ್ಟಿ ಒಂದು 30 ಡೇಸ್ ಆಗಿದೆ ಅಷ್ಟೇ ಗೈಸ್. ಇದು ತುಂಬಾ ಪುಟಾಣಿ ಇದೆ. ನಮ್ಮ ಮನೇಲಿ ಒಂದು ನಾಯಿ ಗೊಂಬೆ ಇತ್ತು, ಅದು ಎಷ್ಟಿದೆಯೋ ಇದು ಕೂಡ ಅಷ್ಟೇ ಇದೆ. ಸುಮಾರು ವರ್ಷಗಳಾದಾದ್ಮೇಲೆ ನಮ್ಮ ಮನೆಗೆ ಒಂದು ಪೆಟ್ ಡಾಗ್ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿರೋದು. ಅಲ್ಲಿಗೆ ತೊಗೊಂಬಂದಿದ್ನಲ್ಲ ನನಗೆ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮನೆಗೂ ಕೂಡ ಕರ್ಕೊಂಡು ಬಂದಿದ್ದ. ತುಂಬಾ ಚೆನ್ನಾಗಿತ್ತು. ಇಷ್ಟು ಪುಟಾಣಿ ಡಾಗ್ನ ನೋಡಿರಲಿಲ್ಲ ನಾನು. ತುಂಬ ಚೆನ್ನಾಗಿ, ಅದಕ್ಕೇನು ಇನ್ನೂ ಗೊತ್ತಾಗೋದಿಲ್ಲ ಗೈಸ್. ಫುಲ್ಲು ಪುಟಾಣಿ ಮರಿಯಲ್ಲ. ಚಿಕ್ಕ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು ಅದನ್ನು ಕೂಡ ಅದೇ ರೀತಿಯಾಗಿನೇ ನೋಡ್ಕೊಳ್ಬೇಕು. ನಾವು ಮುಂಚೆ ಎಲ್ಲ ಮನೇಲಿ ಡಾಗ್ಗಳನ್ನೆಲ್ಲ ಅವಾಗೆಲ್ಲ ಕೂಡ ಸಾಕಿದ್ದೀವಿ. ನಾವು ಚಿಕ್ಕ ಹುಡುಗರೆಲ್ಲ ಇರಬೇಕಾದ್ರೆ, ಅಂದರೆ ಮನೆ ಹೊರಗಡೆ ಎಲ್ಲ ಸಾಕ್ತೀವಲ್ಲ, ಆ ಥರ ನಾಯಿಗಳನ್ನ ಸಾಕಿರೋದು. ಅದ್ರ ಜೊತೆ ಕೂಡ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್, ನಮಗೆಲ್ಲ ಎಮೋಷ್ನಲಿ ತುಂಬಾ ಕನೆಕ್ಟ್ ಆಗಿಬಿಟ್ಟಿದ್ವಿ. ಅದಾದಮೇಲೆ ನಾಯಿ ಸತ್ತೋದಾದ್ಮೇಲೆ ನಮಗೆ ಸಿಕ್ಕಾಪಟ್ಟೆ ಎಲ್ಲರೂ ಅಪ್ಸೆಟ್ ಆಗಿ ಹತ್ಕೊಂಡು, ಅದಾದಮೇಲೆ ಮತ್ತೆ ನಾವು ಯಾವುದೇ ನಾಯಿಗಳನ್ನ ತೊಗೊಂಬಂದು ಸಾಕೋದಕ್ಕೆ ಹೋಗಲಿಲ್ಲ. ಸುಮಾರು ವರ್ಷ ಆದಾದಮೇಲೆ ಇವಾಗ ನನ್ನ ತಮ್ಮ ತೊಗೊಂಡು ಬಂದಿದ್ದಾನೆ ಇದನ್ನು ಸಾಕೋದಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ನನಗೆ ತೋರಿಸ್ಕೊಂಡು ಹೋಗೋದಕ್ಕೆ ಅಂತ ಕೂಡ ಮನೆಗೆ ಕರ್ಕೊಂಬಂದಿದ್ದ. ನಮ್ಮ ಋತುಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಪೆಟ್ ಡಾಗ್ಸ್ ಆಗ್ಬೋದು, ಕ್ಯಾಟ್ ಆಗ್ಬೋದು, ಅನಿಮಲ್ಸ್ಗಳಂತಂದ್ರೇ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ನಮಗಂತೂ ಕೇಳ್ತಾ ಇರ್ತಿದ್ದ ಡಾಗ್ ಕೊಡಿಸಿ ಈ ಥರದ್ದು ಅಂತ ಅಂದ್ಬಿಟ್ಟು. ನನಗಾಗಲಿ ನನ್ನ ಗಂಡಂಗಾಗಲಿ ಎಸ್ಪೆಷಲಿ ಇಬ್ರಿಗೂ ಕೂಡ ಈ ಥರ ಡಾಗ್ಗಳನ್ನ ಮನೆಗೆ ಕರ್ಕೊಂಬಂದು ಸಾಕೋದಾಗ್ಬೋದು, ನೋಡ್ಕೊಳ್ಳೋದಾಗ್ಬೋದು, ಏನೋ ಗೊತ್ತಿಲ್ಲ ಗೈಸ್, ನಮಗಂತೂ ಇಷ್ಟ ಆಗೋದಿಲ್ಲ. ಯಾಕೆಂದರೆ ಅದು ಕೂಡ ನಮ್ಮ ಥರನೇ ಎಮೋಷ್ನಲಿ ಅಟ್ಯಾಚ್ ಆಗಿಬಿಡ್ತೀವಿ. ಏನೋ ಒಂಚೂರು ಅದಕ್ಕೆ ಸಣ್ಣ ಪುಟ್ಟ ಆದ್ರೂ ಕೂಡ ನಮಗೆ ತಡ್ಕೊಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮಗೆ ಅದೆಲ್ಲ ನಾವು ಇಷ್ಟಪಡೋದಿಲ್ಲ. ಹಂಗಾಗಿ ಅವನು ನಾವು ಕೊಡಿಸೋದಿಲ್ಲ ಅಂತ ಕೂಡ ಹೇಳಿ ಸಮಾಧಾನ ಮಾಡಿದ್ವಿ. ಇವಾಗ ಅವ್ರ ಮಾಮ ತಂದಾದ್ಮೇಲಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅವ್ನು ರಿಟರ್ನ್ ತೊಗೊಂಡು ಹೋಗ್ತಿದ್ರೆ ನಾನು ಬರ್ತೀನಿ ಊರಿಗೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದ. ಇವಾಗಂತೂ ಅಜ್ಜಿ ಮನೆಗೆ ಯಾವಾಗ ಹೋಗ್ತೀನೋ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದಾನೆ. ಯಾಕೆಂದರೆ ಬರ್ಫಿ ಇದೆ, ಬರ್ಫಿ ಜೊತೆ ಆಟ ಆಡ್ಬೋದು ಅಂತ ಅಂದ್ಬಿಟ್ಟು. ಇನ್ನು ಬರ್ಫಿ ಕೂಡ ಅದು ಪುಟಾಣಿ ನಾಯಿ ಗೊಂಬೆ ಇದೆಯಲ್ಲ, ಅದ್ರ ಜೊತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅದು ಇಷ್ಟ ಆಗೋಯ್ತು ಅನಿಸುತ್ತೆ. ಚೆನ್ನಾಗಿ ಆಟ ಆಡ್ಕೊಂಡಿತ್ತು. ಅದಾದಮೇಲೆ ಅದ್ರ ಅಮ್ಮನ ನೆನಪಾಯಿತು ಅಂತ ಅನಿಸುತ್ತೆ. ಆ ಗೊಂಬೆನ ನೋಡಿಬಿಟ್ಟು ಅದ್ರ ಮೇಲೆಲ್ಲ ಹತ್ತೋದು, ಮತ್ತು ಅದನ್ನು ಇದು ಮಾಡೋದು, ಹಾಲು ಕುಡಿಯೋ ಥರ ಹೋಗೋದು, ಅದ್ರ ಪಕ್ಕನೇ ಮಲಿಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿತ್ತು. ಅದಾದಮೇಲೆ ಸಪ್ಪಗೆ ಮಲಿಕೊಂಡ್ಬಿಟ್ಟು ಕಣ್ಣಲ್ಲೆಲ್ಲ ನೀರಾಗ್ತಾಯಿತ್ತು. ಅದೆಲ್ಲ ನನ್ನ ತಮ್ಮ ಎಲ್ಲನೂ ವೀಡಿಯೋನ ಮಾಡ್ಕೊಂಡಿದ್ದಾನೆ. ಅದನ್ನ ನೋಡಿ ನಮಗೆ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ಅದನ್ನು ಡೈವರ್ಟ್ ಮಾಡೋಣ ಅಂತಂದ್ಬಿಟ್ಟು ಅದನ್ನು ಎತ್ತಿಕ್ಬಿಟ್ಟು ಅವನು ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಬರ್ಫಿನ ಕರ್ಕೊಂಡು ಮನೆಗೆ ಕೂಡ ಹೋದ. ಅದೆಲ್ಲ ಏನಿಲ್ಲ. ಅದು ನಾಯಿ ಅದ್ರ ಮೇಲೆ ಟಚ್ ಮಾಡಿಸು, ನಾಯಿ ಮರಿನ ಅಮ್ಮ ಅನ್ಕೊಂಡು ಕೆಳಗಡೆ ಮಲಿಕೊಂಡದ್ದು. ಎಲ್ಲ ಜಾಗ ಬಿಡು, ಸ್ವಲ್ಪ ಮುಂದಕ್ಕೆ ಜಾಗ ಬಿಡು. ಅಯ್ಯೋ ಪಾಪ ಪಾಪ ಕಣ. ನಮ್ಮ ಮುಟ್ಟಬೇಡ ಬಿಡು, ಅದು ರಿಲ್ಯಾಕ್ಸ್. ಇದು ನಮ್ಮ ಋತ್ವಿಕಿನ ಪ್ಲೇಸ್ ಗೈಸ್. ಅವನೇ ಅರೇಂಜ್ ಮಾಡ್ಕೊಂಡಿರೋದು. ಏನೇ ಆದರೂ ಇಲ್ಲೇ ತಿಂತಾನೆ, ಇಲ್ಲೇ ಕೂತ್ಕೊಂಡಿರ್ತಾನೆ, ಇಲ್ಲಿಂದನೇ ಟಿ ವಿ ನೋಡ್ತಾನೆ. ಏನೇನು ಇಟ್ಕೊಂಡಿದ್ದಾನೆ ನೋಡಿ. ಇವಾಗ ವಾಟರ್ ಮೆಲನ್ ತಿಂತಾ ಇದ್ದಾನೆ. ಇದೇನು ಹೇಳೋ ಲೋಟ ಇಟ್ಟಿರೋದು? ಹಾಂ, ಅದು ಬೆಲ್ಲು. ಅದು ಬೆಲ್ ಮಾಡು.
ಹಂಗೆ ಬೆಲ್ ಮಾಡಿದಾಗ ಅವನೇನೋ ನಮ್ಮನ್ನ ಕರೀತಾ ಇದ್ದಾನೆ ಅಂತ ನಾವು ಬರಬೇಕು ಗೈಸ್. ಏನೇ ಹೇಳೋದಾದರೂ ಬೆಲ್ ಮಾಡಿಬಿಟ್ಟು ಹೇಳ್ತಾನೆ. ಆಮೇಲೆ ಹೊರಿಕೊಳ್ಳೋದಕ್ಕೆ ಒಂದು ಪಿಲ್ಲೋ ಇಟ್ಕೊಂಡಿದ್ದಾನೆ, ಶಟಲ್ ಕಾಕ್ ಇಟ್ಕೊಂಡಿದ್ದಾನೆ, ಒಂದು ಶಾರ್ಟ್ ಟೇಬಲ್ ಇಟ್ಕೊಂಡಿದ್ದಾನೆ. ಟೇಬಲ್ ಕೆಳಗಡೆ ಏನೇನೋ ಐತೆ, ಟೇಬಲ್ ಕೆಳಗಡೆನೂ ಏನೇನೋ ಥಿಂಗ್ಸ್ ಎಲ್ಲ ಇಟ್ಟಿದ್ದಾನೆ. ಪೆನ್ನು, ಬುಕ್ಸು, ಇಂಡಿಯನ್ ಮ್ಯಾಪು ಒಂದೇನು ಫ್ಲ್ಯಾಗು ಎಲ್ಲ ಇಟ್ಕೊಂಡಿದ್ದಾನೆ. ಇಲ್ಲೇ ಕುತ್ಕೋತಾನೆ. ಟೋಪಿ, ಹ್ಯಾಟ್ ಇಟ್ಕೊಂಡಿದ್ದಾನೆ. ಗಾರ್ಬೇಜ್ ಸೆಟಪ್ ಅಂತ ಇದು, ಚಿಕ್ಕದು ಡಸ್ಟ್ಬಿನ್ ಮಾಡ್ಕೊಂಡವನೆ. ಅದ್ರ ಕೆಳಗಡೆ ಒಂದು ಚಿಕ್ಕ ಬ್ಯಾಗ್ ಇಟ್ಕೊಂಡಿದ್ದಾನೆ, ಗ್ರೀನ್ ಕಲರು. ನಾವೇನೋ ಅಂಗಡಿಗೆ ಹಾಂ ಅದೇನೋ ಆಗುತ್ತೆ ತುಂಬ ಜಾಸ್ತಿ ಇರುತ್ತೆ. ಅದು ಜಾಸ್ತಿ ಎದೆ ಏನೋ ಗಲೀಜಾಗುತ್ತೆ. ಅದು ಊಟ ಮಾಡ್ತೀವಲ್ಲ ಅದಕ್ಕೆ ಚಲ್ಬಿಡ್ತೀವಿ ಅಂತ, ಅದಕ್ಕೆ ಇದು ಮಾಡ್ತೀವಿ. ಓಕೆ, ಇಷ್ಟು ಒಂದು ಸೆಟಪ್ಪು. ಇಲ್ಲೇ ಕುತ್ಕೊಳೋದು ಅವನು. ಇಲ್ಲಿದ್ದು ಸೋಫಾ ತೆಗ್ದುಬಿಟ್ಟಿದ್ದೀವಿ. ಸೋಫಾ ತೆಗೆದು ಇಲ್ಲೇ ಹಾಕಿದ್ದೀವಿ. ಅಲ್ಲಿ ಮಾಡ್ಕೊಂಡಿದ್ದ ಟಿ ವಿ ಮುಂದೆ ಬೇಡ ಅಂದ್ಬಿಟ್ಟು, ಡಿಸ್ಟೆನ್ಸ್ ಇರಲಿ ಅಂದ್ಬಿಟ್ಟು ಇಲ್ಲೇ ಮಾಡ್ಕೊಂಡಿದ್ದಾನೆ. ಇವಾಗ ಇನ್ನೂ ಏನೇನೋ ಮಾಡ್ಕೊತಾನಂತೆ. ಸದ್ಯಕ್ಕೆ ಇಷ್ಟು ಮಾಡ್ಕೊಂಡಿದ್ದಾನೆ. ಹಾಯ್ ಮಾಡು ಋತ್ವಿಕ್, ಎಲ್ರಿಗೂ ಹಾಯ್ ಮಾಡು ಋತ್ವಿಕ್. ಸರಿ, ಹಾಯ್ ಮಾಡು ಫಸ್ಟ್ ಎಲ್ರಿಗೂ. ಅಲ್ಲಿ ವುಡನ್ ಡೋರ್ ಹಾಕಿ ಕ್ಲೋಸ್ ಮಾಡಿಸ್ಬೇಕಂತೆ ಗೈಸ್. ಆವಾಗ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗೋದು, ಡೋರ್ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಳೋದು, ಈ ಥರ ಎಲ್ಲ ಮಾಡ್ತಾನಂತೆ. ಬೇಬಿ ಬಂದು ನಿನ್ನ ಎಳೆದು ನಿನಗೆ ತೀಟೆ ಮಾಡೋಕ್ಕೆ ಇನ್ನೂ ಭಾರಿ ಟೈಮ್ ಐತೆ. ಇನ್ನೂ ತುಂಬ ಟೈಮ್ ಐತೆ. ಬೇಬಿ ಬಂದು ಡಿಸ್ಟರ್ಬ್ ಮಾಡುತ್ತೆ ಅಂತ ಆ ಥರ ಮಾಡ್ಕೊತಾನಂತೆ. ಹಾಯ್ ಮಾಡೋರದ್ದು ಎಲ್ರಿಗೂ. ಸಮ್ಮರ್ ಹಾಲಿಡೇಸಲ್ಲಿ ಏನು ಮಾಡ್ತಾ ಇದೀಯ ನೀನು? ಸಮ್ಮರ್ ಹಾಲಿಡೇಸಲ್ಲಿ ಬರೀ ಕುತ್ಕೊಳೋದು, ಆಟ ಆಡೋದು, ಟಿ ವಿ ನೋಡೋದು ಇಷ್ಟೇ. ಈ ಸಲ ಸಮ್ಮರ್ ಕ್ಯಾಂಪ್ಗೆಲ್ಲ ಹಾಕಿಲ್ಲ, ಏಕೆಂದರೆ ಕರ್ಕೊಂಬರೋದಕ್ಕೆ ನನಗೆ ಆಗೋದಿಲ್ಲ ಅಂದ್ಬಿಟ್ಟು ನಾನು ಹಾಕಿಲ್ಲ ಗೈಸ್. ಇಲ್ಲಾಂದರೆ ಹಾಕ್ಬಿಡ್ತಾ ಇದ್ದೆ. ಅವನಿಗೆ ಸಮ್ಮರ್ ಹಾಲಿಡೇಸ್ಗೆ ಹಾಕಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಜಾಯಿನ್ ಮಾಡಿಸಿ ಅಂತ ಅವನೇ ಕೇಳ್ತಾ ಇದ್ದ. ನಾವು ಈ ಸಲ ಪಿಕಪ್ಪು ಡ್ರಾಪು ಮಾಡೋದಕ್ಕೆ ನನಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಕಿಸಿಲ್ಲ. ಇನ್ನೇನು ಅಮ್ಮವ್ರ ಮನೆಗೂ ಹೋಗ್ತೀವಿ. ಸೊ ಹಂಗಾಗಿ ಅಲ್ಲೇ ಈ ಸಲ ಆಟ ಆಡಿಕೊಂಡು, ಅವನದು ಸ್ಕೂಲಿದು ಸಮ್ಮರ್ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದೆಲ್ಲ ಮಾಡಿಕೊಂಡು ಊರಲ್ಲೇ ಆಟ ಆಡ್ಕೊಂಡು ಇರ್ತಾನೆ. ತಿನ್ನು.